ಇದು ಮೇ 2022ರಲ್ಲಿ ನಡೆದಿರೋ ಇನ್ಸಿಡೆಂಟು. ಗುಹಾನ್ಸಿ ಪ್ರಾಂತ್ಯಗಳ ಮೇಲೆ ಒಂದು ಡ್ರೋನ್ ಹಾರಾಡ್ತಾ ಇರುತ್ತೆ. ಆ ಡ್ರೋನ್ಗೆ ಈ ಗುಹೆ ಅನ್ನೋದು ಕ್ಯಾಪ್ಚರ್ ಆಗಿರುತ್ತೆ. ಯಾವಾಗ ಎಕ್ಸ್ಪರ್ಟ್ಗಳು ಈ ಗುಹೆನ ನೋಡ್ತಾರೋ ಆ ಗುಹೆನ ಚೆಕ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಅವ್ರು ಅನ್ಕೊಂಡಂಗ್ಲೆ ಆ ಗುಹೆಗೆ ಒಂದಿನ ಭೇಟಿ ಆಗ್ತಾರೆ. ಯಾವಾಗ ಭೇಟಿ ಆಗ್ತಾರೋ ಆ ಜಾಗನ ನೋಡಿ ಈ ಎಕ್ಸ್ಪರ್ಟ್ಗಳೇ ಶಾಕ್ ಆಗ್ತಾರೆ. ಆ ಜಾಗದಲ್ಲಿ ಎಕ್ಸ್ಪರ್ಟ್ಗಳು ಏನು ನೋಡ್ತಾರೆ ಅಂದರೆ ಹಲವಾರು ಶವಪೆಟ್ಟಿಗೆಗಳು ಸೀಲ್ಡ್ ಪ್ಯಾಕ್ ಹಾಕಿ ಅಲ್ಲಿ ಇಟ್ಟಿರೋದನ್ನ ನೋಡ್ತಾರೆ. ಅಷ್ಟೇ ಅಲ್ಲ, ಹಲವಾರು ಶವಪೆಟ್ಟಿಗೆಗಳನ್ನು ನೇತಾಕಿರೋದನ್ನ ನೋಡ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದರೆ ಈ ಗುಹೆ ಈಚೆ ಬೇರೆ ಯಾವುದೇ ಟೆಂಪರೇಚರ್ ಇದ್ರೂ ಸಹ ಈ ಗುಹೆ ಒಳಗಡೆ ಅನ್ನೋದು ಇದಕ್ಕೆ ಆದ ಒಂದು ಪ್ರತ್ಯೇಕವಾದ ಟೆಂಪರೇಚರ್ ಇದೆಯಂತೆ. ಈ ಜಾಗದಲ್ಲಿ ಆ ಶವಪೆಟ್ಟಿಗೆಗಳನ್ನು ಇಟ್ಟಿರೋ ಕಾರಣ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಬಟ್ ಇದಕ್ಕಿರುವ ಎಕ್ಸ್ಪ್ಲನೇಷನ್ ಏನಂದರೆ ಪುರಾತನ ಈಜಿಪ್ಟಿಯನ್ಸ್ ಥರ ಪುನರುತ್ಥಾನ ಅಂದರೆ ಲೈಫ್ ಆಫ್ಟರ್ ಡೆತ್ನ ಇವರು ನಂಬಿಕೆ ಇಟ್ಟಿದ್ದಾರೆ. ಅದರಿಂದಲೇ ಈ ಶವಪೆಟ್ಟಿಗೆಗಳನ್ನು ಸೀಲ್ಡ್ ಪ್ಯಾಕ್ ಮಾಡಿ ಎತ್ತಿಟ್ಟಿರಬೇಕು ಅಂತ ಅನುಮಾನ ಪಡ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅಕೌಂಟ್ನ ಫಾಲೋ ಮಾಡಿ ಇಟ್ಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.